स्वागत है आपका बी न्यूज नेशन में। मैं हूं आबिद हुसैन शेख। बसवनगौಡ पाटील ಮಾನ್ಯ ಬಸವನಗೌಡ ಸರ್, ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು 14ನೇ ತಾರೀಕು ಜನವರಿಯಿಂದ ಕೂಡಲ ಸಂಗಮದಿಂದ ಈ ರಾಜ್ಯದಲ್ಲಿರುವಂಥ ಸುಮಾರು 80 ಲಕ್ಷ ಪಂಚಮಸಾಲಿ ಸಮುದಾಯವನ್ನು 2Aಗೆ ಸೇರಿಸಬೇಕನ್ನುವಂಥ ಒಂದು ಪಾದಯಾತ್ರೆ ಪ್ರಾರಂಭ ಆಗಿದೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು 2 ಸಲ ಆಶ್ವಾಸನೆ ಕೊಟ್ಟಿದ್ದರು. 1 ತಿಂಗಳಿನಲ್ಲಿ ಈ 2Aನಕ್ಕೆ ಸೇರಿಸಿ ನಾನು ತೀರ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಇಲ್ಲಿಯವರೆಗೆ ಯಾವುದೇ ರೀತಿಯ ಸರ್ಕಾರದಿಂದ ಪ್ರತಿಕ್ರಿಯೆ ಇಲ್ಲ. ಇಷ್ಟು ಸುಮಾರು 400 ಕಿಲೋಮೀಟ್ರು ನಮ್ಮ ಪೂಜ್ಯರು ಇವತ್ತೇನೋ 2Aಗೆ ಸೇರಿಸಬೇಕು, ಆರ್ಥಿಕ ಮತ್ತು ಶಿಕ್ಷಣದ ಒಂದು ಮೀಸಲಾತಿಗಾಗಿ. ಅದರ ಜೊತೆಗೆ ನಮ್ಮ ಹಾಲಮತ ಕುರುಬ ಸಮಾಜದ ಪೂಜ್ಯರು ಸಹ ಈ ಒಂದು STಗೆ ಸೇರಿಸಬೇಕು ಅನ್ನೋಂಥ ಹೋರಾಟವನ್ನು ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿಯವರು ಹಾಗೂ ಶ್ರೀ ಈಶ್ವರಾನಂದ ಪುರಿ ಸ್ವಾಮೀಜಿಯವರು ಕೂಡಿ ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಪಾದಯಾತ್ರೆ ಈ ರಾಜ್ಯದಲ್ಲಿ ನಡೀತಾ ಇದೆ. ಅದೇ ರೀತಿ ST ಜನಾಂಗದ ಮೀಸಲಾತಿ ಹೆಚ್ಚು ಮಾಡಬೇಕು ಅನ್ನೋಂಥದ್ದು ಗಂಗಾ ಮತಸ್ಥರು ಇವತ್ತವರು ಕೇಂದ್ರ ಸರ್ಕಾರ ನಮ್ಮ ನರೇಂದ್ರ ಮೋದಿಯವರ ಸರ್ಕಾರ ಅವ್ರನ್ನ ST ಮಾಡಿದ್ರೂ ಸಹ ಕರ್ನಾಟಕದಲ್ಲಿ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ಈ ರೀತಿ ಅನೇಕ ಸಮುದಾಯಗಳಿಗೆ ಏನು ನ್ಯಾಯಯುತವಾಗಿ ಆರ್ಥಿಕವಾದಂಥ ಅವರ ಸಾಮಾಜಿಕವಾದಂಥ ಒಂದು ಶೈಕ್ಷಣಿಕವಾದಂಥ ಮೀಸಲಾತಿಯಲ್ಲಿ ಅವ್ರಿಗೆ ಕೊಡಬೇಕಾದಂಥದ್ದು ಏನೂ ಕೊಡ್ತಾ ಇಲ್ಲ. ಇದು ನಾನು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಯಾವ ಸಂದರ್ಭದಲ್ಲಿ ಇದನ್ನು ನೀವು ಪೂರ್ತಿ ಏನು ನೀವು ಕೊಟ್ಟಂಥ ಆಶ್ವಾಸನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗ ನೀವು ಈಡೇರಿಸ್ತೀರ ಅನ್ನೋಂಥದ್ದನ್ನು ಸ್ಪಷ್ಟವಾಗಿ ಹೇಳಬೇಕು. ಇಲ್ಲಾಂದರೆ ನಾಳೆ ಕುರುಬ ಜನಾಂಗದವರು ದೊಡ್ಡ ರ್ಯಾಲಿ ಆಗ್ತಾ ಇದೆ. ಅದನಂತರ ಪಂಚಮಸಾಲಿ ಸಮುದಾಯದ ದೊಡ್ಡ ಒಂದು ಹೋರಾಟ ನಡೀತಾ ಇದೆ. ಇದಕ್ಕೆ ಮುಂದೆ ಏನಾದರೂ ಅನಾಹುತ ಆದರೆ ಅದು ಭಾಳ ದೊಡ್ಡ ಪರಿಣಾಮ ಸರ್ಕಾರ ಮೇಲೆ ಆಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ತೊಗೊಂಡು ಕೇವಲ ಅದಕ್ಕೊಂದು ಇದು ಬೇಕು, ಡೆಡ್ಲೈನ್ ಬೇಕು. ಸುಮ್ಮನೆ ನಾವು ಮಾಡ್ತೀನಿ ಅಂತೇಳಿ ಈಗಾಗಲೇ 2 ಸಲ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ವಿಕಾಸದ ಮುಂದೆ ಧರಣಿ ಮಾಡಿದಾಗೂ ಕೊಟ್ಟಿದ್ದಾರೆ ಮತ್ತು ಫೋನ್ನಲ್ಲಿ ಅನೇಕ ಸಲ ಮಾತನಾಡಿದ್ದಾರೆ. ಆದರೆ ಇನ್ನೂವರೆಗೆ ನಮ್ಮ ಸಮುದಾಯಕ್ಕೆ ಸಿಗುವಂಥದ್ದು ಇವತ್ತು ಏನು ನಮ್ಮ ಮೀಸಲಾತಿ ಸಿಗ್ತಾ ಇಲ್ಲ. ಹರಿಹರದಿಂದ ಇಬ್ಬರು ನಮ್ಮ ಸಮಾಜದ ಸ್ವಾಮೀಜಿಯವರು ಇವತ್ತು ಪಾದಯಾತ್ರೆ ಪ್ರಾರಂಭ ಮಾಡಿದ್ದಾರೆ. ಸರ್ಕಾರ ಸ್ಪಷ್ಟ ನಿಖರ ಉತ್ತರ ಕೊಡ್ಬೇಕು ಅನ್ನೋದು ನನ್ನ ಒಂದು ಆಗ್ರಹ ಆಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಒಂದ್ ನಿಮಿಷ. ಅಲ್ಲ ಈಗ ಅಲ್ಲ ಇದು ಚರ್ಚೆಗೆ ಮತ್ತೆ ವಿಷಯ ಇದ್ರ ಬಗ್ಗೆ ಆದಷ್ಟು ಶೀಘ್ರದಲ್ಲಿ, ಯಾಕಂದ್ರೆ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಅಧ್ಯಕ್ಷರೇ ದಿನಾಂಕ ಏನು ಇಲ್ಲ. ಸುಮ್ಮನೆ ಇದು 20 ವರ್ಷದಿಂದ ಇದೇ ನಡೆದಿದೆ. ಓಕೆ, ಅಧ್ಯಕ್ಷರೇ ಉದ್ದೇಶ ಬೇರೆ ರೀತಿಯಲ್ಲಿ ಅವಕಾಶಕ್ಕೆ ನಾವು ಪ್ರಯತ್ನ ಮಾಡೋಣ. ಅಧ್ಯಕ್ಷರೇ, ಬೇರೆ ಯಾವ ರೀತಿಯಲ್ಲಿ ಇದು ಗಂಭೀರವಾದ ಅರ್ಧ ಗಂಟೆ ಡಿಸ್ಕಷನ್ ನೀವು ಅವಕಾಶ ಕೊಟ್ರೆ ಧರಣಿಗಿರಲಿಲ್ಲ ಬೇಡ. ಈಗ ಬಸವನಗೌಡರು, ಬಂಡೆಪ್ಪ ಕಶಂಪುರ್ ಅವರು, ಉಳಿದೆಲ್ಲ ಸದಸ್ಯರಲ್ಲಿ ಇಲ್ಲ. ನಾನು ಹೇಳ್ತಿದ್ದೀನಿ ಕೇಳ್ರಿ, ನಾನು ಹೇಳ್ತಿದ್ದೀನಿ. ಈಗ ಇದು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಆಗಿರೋ ವಿಷಯ. ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಆಗಿರೋ ವಿಷಯದ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡೋದಕ್ಕೆ ಆಗೋದಿಲ್ಲ. ವಿಷಯದ ಗಂಭೀರತೆ ಮತ್ತು ಸೂಕ್ಷ್ಮತೆ ಹಿನ್ನೆಲೆಯಲ್ಲಿ ಪ್ರತ್ಯೇಕವಾದ ರೀತಿಯಲ್ಲಿ ಚರ್ಚೆ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಳ್ಳೋಣ. ಪ್ರತ್ಯೇಕವಾಗಿ ಯತೀಂದ್ರ ಅವರೇ, ಪ್ರತ್ಯೇಕವಾಗಿ ಚರ್ಚೆ ಮಾಡೋದಕ್ಕೆ ನಾನು ಅವಕಾಶ ಮಾಡಿಕೊಡೋದಕ್ಕೆ ನಿಯಮಾವಳಿಗಳನುಸಾರ ಕ್ರಮ ತಗೋತೀನಿ. ಬಸವನಗೌಡರು, ನೀವೆಲ್ಲ ಸಾಕಷ್ಟು ಹಿರಿಯರಿದ್ದೀರಿ. ಬೇರೆ ರೀತಿಯಲ್ಲಿ ವಿಷಯ ತಗೊಳ್ಳೋಣ ಚರ್ಚೆಗೆ. ಬೇರೆ ರೀತಿಯಲ್ಲಿ ವಿಷಯ ಚರ್ಚೆಗೆ ತೆಗೆದುಕೊಳ್ಳೋಣ. ಕಾನೂನಾತ್ಮಕವಾದಂತ ಪರಿಶೀಲನೆ. ಈಗ ಶ್ರೀರಾಮುಲು ಅವರು ಮಾನ್ಯ ಸಚಿವರು ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನ ಪ್ರತ್ಯೇಕವಾಗಿ ವಿಷಯವನ್ನ ಚರ್ಚೆಗೆ ನಾವು ತೆಗೆದುಕೊಳ್ತೇವೆ. ಮಾನ್ಯ ಅಧ್ಯಕ್ಷರೇ, ಜ್ಞಾನೇಂದ್ರ ತಾವು ಮುಂದುವರಿಸಿ. ಕಾನೂನಾತ್ಮಕವಾದಂತ ಕ್ರಮ ತಗೊಂಡು ಪರಿಶೀಲನೆ ಮಾಡಿ ಅಗತ್ಯ ಕೆಲಸ ಮಾಡಂತ ಕೆಲಸ ಮಾಡ್ತೀನಿ. ಓಕೆ, ಈಗ ನಾವು ಹೇಳಾಯ್ತಲ್ರಿ, ಪ್ರತ್ಯೇಕವಾದ ರೀತಿಯಲ್ಲಿ ಏನಾದ್ರು ನೋಟಿಸ್ ಕೊಡ್ರಿ. ಚರ್ಚೆ ಶೂನ್ಯ ವೇಳೆಯಲ್ಲಿ ಈಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಬಸವನಗೌಡರು, ಬೇರೆ ರೀತಿಯಲ್ಲಿ ಚರ್ಚೆಗೆ ಅವಕಾಶ ಮಾಡ್ಕೊಳ್ಳೋಣ. ಶೂನ್ಯ ವೇಳೆಯಲ್ಲಿ ಈ ರೀತಿ ಚರ್ಚೆಗೆ ಅವಕಾಶ ಆಗೋದಿಲ್ಲ. ಓಕೆ, ಹೇಳಿದಿರಾ? ಶೂನ್ಯ ವೇಳೆಯಲ್ಲಿ ಇದಕ್ಕೂ ಜಾಸ್ತಿ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅಧ್ಯಕ್ಷರಲ್ಲಿ ನೀವು ಬೇರೆ ರೀತಿಯಲ್ಲಿ ಬರ್ಕೊಡಿ, ಅದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಕೊಡ್ತೇನೆ ಅಂತ ಹೇಳ್ತೀನಿಲ್ಲ, ಬರ್ಕೊಡಿ. ಬೇರೆ ಶೂನ್ಯ ವೇಳೆಯಲ್ಲಿ ಇದಕ್ಕಿಂತ ಜಾಸ್ತಿ ನೀವು ಬೇರೆ ರೀತಿಯಲ್ಲಿ ತಮ್ಮ ಸ್ಥಳಕ್ಕೆ ಬಂದು ಕೂತ್ಕೊಳ್ಬೇಕು. ಬಸವನಗೌಡರು
ನೀವು ಕೊಡಿ, ಇವತ್ತು ನಾನು ಅವಕಾಶ ಮಾಡಿಕೊಡ್ತೀನಿ. ಯಾವ್ದಾರು ಕೊಡ್ಲಿ, ನೀವು ಬರೆದು ಕೊಡಿ, ನೀವು ಕೊಡಿ, ಅದನ್ನ ಕೊಡಿ, ಆಮೇಲೆ ನಾನು ಬರೆದು ಕೊಡ್ತೀನಿ. ಅದನ್ನ ಒಕ್ಕಲಿಗರಿಗೂ ಒಂದು ಯಾರ್ಯಾರಿಗೆ ಆಗ್ಬೇಕು ಅದು ಎಲ್ಲ ವಿಷಯದ ಬಗ್ಗೆ ಬರೆದು ಕೊಡಿ ದಯವಿಟ್ಟು, ಆಮೇಲೆ ಕೊಡ್ತೀನಿ. ಈಗ ಜ್ಞಾನೇಂದ್ರ ಅವರು, ಶ್ರೀರಾಮುಲು ಅವರು, ಜ್ಞಾನೇಂದ್ರ ಅವರು ತಾವು ಮಾತು ಮುಂದುವರಿಸಿ. ದಯವಿಟ್ಟು ಸದಸ್ಯರು ಬರಬೇಕು. ನೀವು ಬನ್ನಿ ಅರ್ಧ ಗಂಟೆ ಬಿಟ್ರೆ ಆಮೇಲೆ ನಾನು ಚರ್ಚೆಗೆ ಅವಕಾಶ ಕೊಡ್ತೇನೆ. ಹೇಳಿ ಜ್ಞಾನೇಂದ್ರ ಅವರು, ಬನ್ನಿ. ನಾನು ದಯವಿಟ್ಟು ಮತ್ತೆ ಈಗ ನಿಮಗೂ ಈ ಸದನದ ಸಮಯದ ಪ್ರಾಮುಖ್ಯತೆ ಬಗ್ಗೆ ಎಲ್ಲರಿಗೂ ಅರಿವಿದೆ, ಎಲ್ಲರಿಗೂ ಅದ್ರ ಮಹತ್ವದ ಅರಿವಿದೆ. ಹಾಗಾಗಿ ಸದನದ ಸಮಯವನ್ನು ಅನ್ಯಥಾ ನೀವು ವ್ಯರ್ಥ ಮಾಡೋದೆ, ನೀವು ನಾನು ಕೇಳಿದಾಗ ನಿಮ್ಮ ಸ್ಥಳಕ್ಕೆ ಬಂದು ಕೂತ್ಕೊಳ್ಬೇಕು. ನಿಮ್ಮ ಸ್ಥಳಕ್ಕೆ ಬಂದು ಕೂತ್ಕೊಳ್ಳಿ ದಯವಿಟ್ಟು.